ಶಿಲ್ಪಾ ಶೆಟ್ಟಿ ಮುಂಬೈ ನಿವಾಸದ ಮೇಲೆ ಐಟಿ ದಾಳಿ, 60 ಕೋಟಿ ರೂಪಾಯಿ ವಂಚನೆ ಆರೋಪ. ಹಲವು ಪ್ರಕರಣಗಳಲ್ಲಿ ತನಿಖೆ ಎದುರಿಸುತ್ತಿರುವ ನಟಿಗೆ ಮತ್ತೊಂದು ಸಂಕಷ್ಟ. ರಷ್ಯಾ ಸೇನೆಯಲ್ಲಿ ಕೆಲಸ ಮಾಡುತ್ತಿದ್ದ 26 ಭಾರತೀಯರು ಸಾವು, 50 ವ್ಯಕ್ತಿಗಳ ಶೀಘ್ರ ಬಿಡುಗಡೆಗೆ ಪ್ರಯತ್ನ. ಕೇಂದ್ರ ಸರ್ಕಾರದಿಂದ ಅಧಿಕೃತ ಮಾಹಿತಿ. ಗಗನಕ್ಕೇರುತ್ತಿರುವ ಬೆಳ್ಳಿ ಬೆಲೆ, ಕೆಜಿಗೆ 2,11,000 ರೂಪಾಯಿ ತಲುಪಿದ ಸಿಲ್ವರ್. ಕೈಗಾರಿಕೆಗಳ ಬಳಕೆ ಹೆಚ್ಚಳ, ಕಡಿಮೆ ಪೂರೈಕೆ ಬೆಲೆ ಏರಿಕೆಗೆ ಕಾರಣ. 2025ರ ಕೇರಳ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ, 6 ಚಿತ್ರಗಳನ್ನು ಪ್ರದರ್ಶಿಸದಂತೆ ವಿದೇಶಾಂಗ ಸಚಿವಾಲಯ ಆದೇಶ. ಈ ಚಿತ್ರಗಳು ದೇಶದ ಸುರಕ್ಷತೆಗೆ ಸೂಕ್ತವಲ್ಲ, ಆದೇಶ ಮೀರಿದ್ರೆ ಕಠಿಣ ಕ್ರಮದ ಎಚ್ಚರಿಕೆ. ಯಾವುದೇ ವ್ಯಕ್ತಿ ಕುಟುಂಬದ ಸದಸ್ಯರನ್ನ ಬಹಿಷ್ಕರಿಸಿದ್ರೆ 1 ಲಕ್ಷ ರೂಪಾಯಿ ದಂಡ, 3 ವರ್ಷ ಜೈಲು. ಮಸೂದೆಗೆ ವಿಧಾನಸಭೆಯಲ್ಲಿ ಸರ್ವಾನುಮತದಿಂದ ಅನುಮೋದನೆ. ರಾಜ್ಯದೆಲ್ಲೆಡೆ ಹೆಚ್ಚುತ್ತಿರುವ ಚಳಿ, ಬೀದರ್, ಕಲಬುರಗಿ, ರಾಯಚೂರು, ಯಾದಗಿರಿ 4 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್. ಆರೋಗ್ಯ ಕಾಪಾಡಿಕೊಳ್ಳುವಂತೆ ವೈದ್ಯರ ಸಲಹೆ. ಮೂಡ ನಿವೇಶನ ಹಂಚಿಕೆ ಅಕ್ರಮಗಳ ಆರೋಪ, ಕೇಸ್ ಡೈರಿ ಸಲ್ಲಿಸುವಂತೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಸೂಚನೆ ನೀಡಿದ ನ್ಯಾಯಾಲಯ. ದುಬೈಯಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆ, ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ. ಹಲವು ಕಂಪನಿಗಳಲ್ಲಿ ರಜೆ ಘೋಷಣೆ. ಮಾದಕ ವಸ್ತು ಕಳ್ಳಸಾಗಣೆ, ಪೂರ್ವ ಪೆಸಿಫಿಕ್ ಹಡಗಿನ ಮೇಲೆ ಅಮೆರಿಕ ಪಡೆ ದಾಳಿ, 4 ಪುರುಷ ಮಾದಕ ವಸ್ತು ಭಯೋತ್ಪಾದಕರ ಹತ್ಯೆ. ಚಳಿಗಾಲದ ವೇಳೆ ದಕ್ಷಿಣ ಭಾರತದಲ್ಲಿ ಕ್ರಿಕೆಟ್ ಮ್ಯಾಚ್ ಆಯೋಜಿಸಿ ತಿರುವನಂತಪುರ ಕ್ರೀಡಾಂಗಣ ಪಂದ್ಯ ಆಯೋಜನೆಗೆ ಸಿದ್ಧ. ಕಾಂಗ್ರೆಸ್ ಸಂಸದ ಶಶಿ ತರೂರ್ ಹೇಳಿಕೆ.